ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ನಮ್ಮಣ್ಣ ಅವಾಗ ಕಾಲೇಜ್ ಡೇಸಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಜೊತೆಯಲ್ಲಿ. ತುಮಕೂರಲ್ಲಿ ಓದ್ತಿರುವಾಗಲೂ ಅಷ್ಟೇ, ಬೆಂಗಳೂರಲ್ಲಿ ಓದ್ತಿರುವಾಗಲೂ ಅಷ್ಟೇ. ಬಟ್ ಅದಾದಮೇಲಿಂದ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಷ್ಟೊಂದು ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ನಾವು ಹೊಸಕೋಟೆಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ನಾವು ಊರಲ್ಲಿ ಒಂದು ಮನೆ ಕಟ್ಸ್ತಿದ್ದೀವಿ. ಗುದ್ಲಿ ಪೂಜೆ ಎಲ್ಲ ಆಗಿದ್ದು ವ್ಲಾಗ್ ಎಲ್ಲ ನೀವು ನೋಡಿದ್ದೀರಾ. ಆ ಮನೆಗೆ ಯಾವ್ಯಾವ ಐಟಮ್ಸ್ ಯಾವ್ಯಾವ ಬ್ರ್ಯಾಂಡಿನ ತೊಗೋಬೇಕು ಅಂತೆಲ್ಲ ನಾವು ವಿಚಾರ ಮಾಡುವಾಗ ಟೈಲ್ಸ್ ಯಾವ ಬ್ರ್ಯಾಂಡಿನ ತೊಗೊಳ್ಬೇಕು ಅಂತ ಕೂಡ ನಾವು ರಿಸರ್ಚ್ ಮಾಡ್ತಾಯಿದ್ವಿ. ಅದೇ ಟೈಮ್ಗೆ ಹೊಸಕೋಟೆಯಲ್ಲಿರೋ ಓರಿಯೆಂಟ್ ಟೈಲ್ಸ್ ಅವರು ನನಗೆ ಇನ್ವೈಟ್ ಮಾಡಿದರು. ನನಗಷ್ಟೇ ಅಲ್ಲ, ಇನ್ನೂ ಬೇಕಾದಷ್ಟು ಯೂಟ್ಯೂಬರ್ಸ್ನೂ ಕೂಡ ಇನ್ವೈಟ್ ಮಾಡಿದ್ದಾರೆ. ಅವರೆಲ್ಲರನ್ನೂ ಮೀಟ್ ಆಗಿದ್ದು ಕೂಡ ಸ್ಪೆಷಲ್ ಮೂಮೆಂಟ್ಸ್ನ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಅದ್ರ ಜೊತೆ ಹೊಸಕೋಟೆಯಲ್ಲಿರೋ ಈ ಓರಿಯೆಂಟ್ಬೆಲ್ ಟೈಲ್ಸ್ ಫ್ಯಾಕ್ಟ್ರಿಯಲ್ಲಿ, ಈ ಫುಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಏನೇನೆಲ್ಲ ಪ್ರೊಸೀಜರ್ ನಡೆಯುತ್ತೆ, ಹೇಗೆಲ್ಲ ಟೆಸ್ಟ್ಸ್ ಮಾಡ್ತಾರೆ, ಕಂಪ್ಲೀಟ್ ಡೀಟೇಲ್ಸ್ ನೋಡ್ಬೋದು, ಇನ್ಕ್ಲೂಡಿಂಗ್ ದೇರ್ ಬ್ಯೂಟಿಫುಲ್ ಡಿಸೈನ್ಸ್ ಎಲ್ಲನೂ ನೋಡ್ಬೋದು. ಈಗ ನಾವಿಲ್ಲಿ ರೀಚ್ ಆಗಿದ್ದೀವಿ. ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಎಲ್ಲರೂ ಭಾಗ್ಯ ಟಿ ವಿ, ಗಿರೀಶ್ ಸರು, ಹಾಗೆ ಮಾಯಾಲೋಕ, ಶಿರೀನ್ ಅವ್ರನ್ನೆಲ್ಲ ಮೀಟ್ ಮಾಡಿ ತುಂಬ ಖುಷಿಯಾಯಿತು. ಈಗ ನಾವು ಟೂರ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಈಗ ಫಸ್ಟಿಗೆ ನಾವು ಇವರ ಯುನೀಕ್ ಡಿಸೈನ್ಸ್ನ ಡಿಸ್ಪ್ಲೇ ಮಾಡಿರೋಂಥ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಡಿಸೈನ್ಸ್ ಇದೆ. ಈಗ ನಾವು ಯಾವುದೇ ಒಂದು ಟೂರ್, ಏನೋ ಒಂದು ಕಾರ್ಯಕ್ರಮನ ಸ್ಟಾರ್ಟ್ ಮಾಡುವಾಗ ತೆಂಗಿನಕಾಯಿ ಹೊಡೆದು ಸ್ಟಾರ್ಟ್ ಮಾಡ್ತೀವಿ. ಮನೆ ಹತ್ರ ಎಲ್ಲ ಪೂಜೆ ನಡೆದಾಗ ತೆಂಗಿನಕಾಯಿಂದ ನಾವು ಹೊಡೆಯೋಕೆ ಹೋದರೆ ಈ ಟೈಲ್ಸ್ ಒಡೆದೋಗುತ್ತೆ, ಹೋಗಿ ಒಂದು ಕಲ್ಲು ತಗೊಂಡು ಬಾ ಅಂತ ಹೇಳ್ತಾರೆ. ಬಟ್ ಈ ಓರಿಯೆಂಟ್ಬೆಲ್ ಟೈಲ್ಸ್ ಹಾಕ್ಸಿದ್ರೆ ನೀವು ಯಾವುದೇ ಕಲ್ಲು ತೊಗೊಂಡು ಬಂದು ಹೊಡೆಯೋದು ಬೇಡ, ಡೈರೆಕ್ಟಾಗಿ ಟೈಲ್ಸ್ ಮೇಲೆ ತೆಂಗಿನಕಾಯಿ ಹೊಡೆದ್ರೂ ಕೂಡ ಬ್ರೇಕ್ ಆಗಲ್ಲ ಅಂತ. ನಮಗೆ ತೆಂಗಿನಕಾಯಿ ಕೊಟ್ಟು ಹೊಡೆದು ನೋಡ್ರಿ, ಟೆಸ್ಟ್ ಮಾಡಿರಿ ಬೇಕಾದರೆ ಅಂತ ಹೇಳಿದ್ರು. ಟೆಸ್ಟ್ ಮಾಡಿ ನೋಡಿದ್ವಿ, ಎಲ್ಲರೂ ಸೇರಿ ತೆಂಗಿನಕಾಯಿ ಹೊಡೆದ್ರೂ ಒಂಚೂರು ಏನೂ ಆಗಲಿಲ್ಲ ಟೈಲ್ಸು. ಯಾವ ಟೈಲ್ಸ್ ಹಾಕ್ಸ್ತೀವೋ ಅದ್ರ ಮೇಲೆ ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಡಿಪೆಂಡ್ ಆಗಿರುತ್ತೆ ಅಂತ ನೀವು ನೋಡ್ತಿರ್ಬೋದು. ಇಲ್ಲಿ ಕೂಲ್ ಟೈಲ್ಸ್ ಹಾಕ್ಸಿದ್ರೆ ನಮ್ಮ ರೂಮು ಆಟೋಮೆಟಿಕ್ಕಾಗಿ ಕೂಲಾಗಿರುತ್ತೆ. ಸೊ ನಾವು ಎ ಸಿ ಹಾಕೋದು ಬೇಡ. ಹಾಗೆ ಎ ಸಿ ಹಾಕಿದ್ರೂ ಕೂಡ ನಾವು ತುಂಬ ಲೋ ಟೆಂಪ್ರೇಚರ್ ಇಡೋದು ಬೇಡ. ನಿಮಗೆ ಗೊತ್ತಿರೋ ಹಾಗೆ ಲೋ ಟೆಂಪ್ರೇಚರ್ ಇಟ್ಟಷ್ಟು ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಇಳಿಯುತ್ತೆ. ಸೊ ಈ ರೀತಿ ಕೂಡ ನಾವು ಎಲೆಕ್ಟ್ರಿಸಿಟಿ ಸೇವ್ ಮಾಡ್ಬೋದು ಒಳ್ಳೆ ಟೈಲ್ಸ್ ಹಾಕ್ಸೋದ್ರಿಂದ ಅಂತ. ಈಗ ನಮಗಿಲ್ಲಿ ಒಬ್ಬರು ಸರ್ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಎಲ್ಲ ವಿಷಯದಲ್ಲೂ ತಿಳ್ಕೊಂಡಿರೋರವರು, ಇಲ್ಲೇ ವರ್ಕ್ ಮಾಡೋರು. ಈಗ ನಮಗೆ ಓರಿಯೆಂಟ್ಬೆಲ್ ಟೈಲ್ಸ್ ಮತ್ತು ಬೇರೆ ಕಂಪ್ನಿಯ ಕಾಂಪಿಟೇಟಿವ್ ಬ್ರ್ಯಾಂಡಿನ ಟೈಲ್ಸ್ಗಳನ್ನ ಇಟ್ಟು ಒಂದೊಂದೇ ಟೆಸ್ಟ್ ಮಾಡಿ ತೋರಿಸ್ತಿದ್ದಾರೆ. ಈಗ ಫಸ್ಟಿಗೆ ಅವ್ರು ತೋರಿಸ್ತಿರೋದು ಬ್ರೇಕೇಜ್ ಟೆಸ್ಟು. ಈಗ ಅಲ್ಲೊಂದು ಮೆಷಿನ್ ಇದೆಯಲ್ಲ, ಅದರಲ್ಲಿ ಒಂದು ಕೋಲ್ ಥರ ಹಿಂಗೆ ನೇತಾಡ್ತಿದೆಯಲ್ಲ, ಅಲ್ಲಾಡ್ತಿದೆ ನೋಡಿ. ಆ ಕೋಲಿಂದ ಅವರು ಮೆಷಿನ್ ಮುಖಾಂತರ ಪ್ರೆಷರ್ ಅಪ್ಲೈ ಮಾಡ್ತಿದ್ದಾರೆ. ಎಷ್ಟು ಯೂನಿಟ್ಸ್ ಪ್ರೆಷರ್ ಅಪ್ಲೈ ಮಾಡಿದಾಗ ಟೈಲ್ಸ್ ಬ್ರೇಕ್ ಆಗುತ್ತೆ ಅನ್ನೋದನ್ನು ಟೆಸ್ಟ್ ಮಾಡ್ತಿದ್ದಾರೆ. ಪ್ರತಿಯೊಂದು ಕಾಂಪಿಟೇಟಿವ್ ಬ್ರ್ಯಾಂಡಿನ ಟೈಲ್ನ ಇಡ್ತಾ ಇದ್ದಾರೆ, ಹಾಗೆಯೇ ಓರಿಯೆಂಟ್ಬೆಲ್ ಟೈಲ್ಸ್ನ ಕೂಡ ಇಡ್ತಿದ್ದಾರೆ. ಅವೆರಡ್ರದ್ದು ವ್ಯಾಲ್ಯೂಸ್ ನೋಟ್ ಮಾಡಿ ನಮಗೆ ತೋರಿಸ್ತಿದ್ದಾರೆ. ಈ ಹಿಂದ್ಗಡೆ ವೈಟ್ ಕಲರ್ ಬಾಡಿ ಇದ್ದರೆ ಅದನ್ನು ಬೇರೆ ಕಾಂಪಿಟೇಟಿವ್ ಬ್ರ್ಯಾಂಡಿನ ವೈಟ್ ಕಲರ್ ಬಾಡಿ ಟೈಲ್ ಜೊತೆಗೆ ಕಂಪೇರ್ ಮಾಡಿ ನೋಡ್ತಿದ್ದಾರೆ. ಯಾಕಂದರೆ ರೆಡ್ ಕಲರ್ ಬಾಡಿ ಇರೋ ಟೈಲ್ಸ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಸ್ಟ್ರಾಂಗ್ ಇರುತ್ತೆ ವೈಟ್ಗಿಂತ. ಸೊ ವೈಟ್ ರೆಡ್ ಕಂಪೇರ್ ಮಾಡಿದ್ರೆ ನಮ್ಗೆ ಅಷ್ಟು ಕ್ಲಿಯರಾಗಿ ಡಿಫ್ರೆನ್ಸ್ ಗೊತ್ತಾಗಲ್ಲ, ಸ್ಟ್ರೆಂತ್ ಎಷ್ಟು ಅಂತ ಹೇಳ್ಬಿಟ್ಟು ಕಾಂಪಿಟೇಟಿವ್ ಬ್ರ್ಯಾಂಡಿನ ವೈಟ್ ಟೈಲ್ಸ್ ಜೊತೆಗೆ ಓರಿಯೆಂಟ್ಬೆಲ್ ಟೈಲ್ಸ್ ವೈಟ್ ಮಾಡ್ತಿದ್ದಾರೆ. ನೀವು ನೋಡ್ತಿರೋ ಹಾಗೆಯೇ ಎಷ್ಟು ಜಾಸ್ತಿ ಪ್ರೆಷರ್ ಅಪ್ಲೈ ಮಾಡಿದ್ಮೇಲೆ ಓರಿಯೆಂಟ್ಬೆಲ್ ಟೈಲ್ಸು ಬ್ರೇಕ್ ಆಗ್ತಿದೆ. ಬೇರೆ ಬ್ರ್ಯಾಂಡಿಂದೆಲ್ಲನೂ ತುಂಬ ಕಡಿಮೆ ಯೂನಿಟ್ ಪ್ರೆಷರ್ ಅಪ್ಲೈ ಮಾಡಿದ ತಕ್ಷಣವೇ ಬ್ರೇಕ್ ಆಗಿ ಹೋಗ್ತಿದೆ. ಇಷ್ಟು ಈಸಿಯಾಗಿ ಇದರಲ್ಲೇ ಗೊತ್ತಾಗುತ್ತೆ. ನಾವು ಪರ್ಚೇಸ್ ಮಾಡೋ ಟೈಲ್ಸ್ ಮೇಲೆ ಅದ್ರ ಸ್ಟ್ರೆಂತು, ಅದ್ರ ಬಾಳಿಕೆ ಎಲ್ಲನೂ ಡಿಪೆಂಡ್ ಆಗಿರುತ್ತೆ. ನಾವು ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅಂತ ತೊಗೊಂಡು ಬಂದುಬಿಟ್ಟು ಹಾಕಿಸಿ ಒಂದು ಸ್ವಲ್ಪ ದಿನಕ್ಕೆ ಎಲ್ಲ ಟೈಲ್ಸ್ ಬ್ರೇಕ್ ಆಗ್ತಾ ಹೋದರೆ ಎಷ್ಟು ಗಲೀಜಾಗಿ ಕಾಣುತ್ತೆ. ಮನೆ ಎಷ್ಟು ಕಷ್ಟಪಟ್ಟು ಹೊಸ ಎಲ್ಲ ಚೆನ್ನಾಗಿರೋದು ಹಾಕ್ಸಿರ್ತೀವಿ, ಅದರಲ್ಲಿ ಒಂದು ಟೈಲ್ಸ್ ಹೊಡೆದೋದ್ರೆ ಲುಕ್ಕೇ ಹೋಗಿಬಿಡುತ್ತೆ. ಹಾಗೆ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಈಗ ನೆಕ್ಸ್ಟ್ ಟೆಸ್ಟಿಗೋಸ್ಕರ ಈ ಟೈಲ್ಸ್ನ ಈ ರೀತಿ ಸ್ಕ್ವೇರ್ ಪೀಸಸ್ ಆಗಿ ಕಟ್ ಮಾಡಿಸ್ತಿದ್ದಾರೆ. ಈ ಬೇರೆ ಬ್ರ್ಯಾಂಡಿನ ಟೈಲ್ನೂ ಕೂಡ ಈ ರೀತಿ ಸ್ಕ್ವೇರ್ ಪೀಸಸ್ಸಾಗಿ ಕಟ್ ಮಾಡ್ತಿದ್ದಾರೆ. ಓರಿಯೆಂಟ್ಬೆಲ್ ಟೈಲ್ಸ್ನೂ ಕೂಡ ಈ ರೀತಿ ಕಟ್ ಮಾಡಿ ಇಟ್ಕೋತಿದ್ದಾರೆ. ಈಗ ಇದನ್ನು ಇಲ್ಲೊಂದು ಅವನ್ ಸೆಟಪ್ ಇದೆ, ಹೀಟ್ ಮಾಡುವಂಥ ಮಿಷಿನ್ನು, ಇಲ್ಲಿ ಇಡ್ತಿದ್ದಾರೆ. ಇಲ್ಲಿ ಕೆಲವು ಮಿನಿಟ್ಸ್ ಅವರು ಎರಡೂ ಬ್ರ್ಯಾಂಡಿನ ಟೈಲ್ಸ್ನ ಇಡ್ತಾ ಇದ್ದಾರೆ.
ಎಷ್ಟು ಡಿಗ್ರಿ ಟೆಂಪ್ರೇಚರ್ನ ಸೆಟ್ ಮಾಡಿ ಹೀಟ್ ಮಾಡ್ತಿದ್ದಾರೆ, ಎಷ್ಟು ನಿಮಿಷ ಇಡ್ತಿದ್ದಾರೆ ಅಂತ ಕೂಡ ತೋರಿಸ್ತಿದ್ದಾರೆ. ಇದು ತುಂಬ ಲಾಂಗ್ ಪ್ರೊಸೀಜರು. ಪ್ರತಿಯೊಂದು ಅವರು ಬ್ಯಾಚ್ಗೂ ಈ ಟೆಸ್ಟ್ಸ್ ಎಲ್ಲ ಮಾಡ್ತಾರೆ, ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಆ ಟೆಸ್ಟ್ಸ್ಗೆ ಅಂತ ಹೇಳ್ತಾ ಇದ್ರು. ನಮಗೆ ಡೆಮೋ ಕೊಡೋದಕ್ಕೋಸ್ಕರ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದಾರೆ. ಆದಷ್ಟು ಬೇಗ, ನಮಗೆ ಟೈಮ್ ಇಲ್ಲಲ್ಲ, ಒಂದೇ ದಿನದಲ್ಲಿ ಎಲ್ಲ ನೋಡಬೇಕು ನಾವು, ಅದಕ್ಕೋಸ್ಕರ ನಮಗೆ ತೋರಿಸ್ಕೊಡ್ತಾ ಇರೋದು. ಸೊ ಈಗ ಎಲ್ಲನೂ ಅವರು ಟೈಲ್ಸು ವಾಪಸ್ ತಗೊಂಡಿದ್ದಾರೆ ಬಿಸಿಯಾಗಿದ್ದಾದಮೇಲೆ. ಈಗ ಅವರು ನಮ್ಮನ್ನ ವೇಯಿಂಗ್ ಮಿಷಿನ್ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ವೇಯಿಂಗ್ ಮಿಷಿನಲ್ಲಿ ಇದನ್ನೆಲ್ಲನೂ ಇಟ್ಟು ಬೇರೆ ಬ್ರ್ಯಾಂಡಿನ ವ್ಯಾಲ್ಯೂಸ್ ವೆಯ್ಟ್ ನೋಟ್ ಮಾಡ್ಕೊತಿದ್ದಾರೆ. ಓರಿಯೆಂಟ್ಬೆಲ್ ಟೈಲ್ಸಿನ ವ್ಯಾಲ್ಯೂಸ್ನ ಕೂಡ ನೋಟ್ ಮಾಡ್ಕೊತಿದ್ದಾರೆ. ಈಗ ಈ ಟೈಲ್ಸ್ ಪೀಸಸ್ನ ಅವರು ನೀರಲ್ಲಿ ಮುಳುಗಿಸಿ ಇಟ್ಟು ನಮ್ಮನ್ನು ಫುಲ್ಲು ಫ್ಯಾಕ್ಟ್ರಿ ಎಲ್ಲ ಸುತ್ತಿಸ್ಕೊಂಡು ಬರ್ತಾರೆ. ಒಂದು 3-4 ಗಂಟೆ ನಾವೆಲ್ಲ ಸುತ್ಕೊಂಡು ಬಂದಮೇಲೆ ಅದರ ವೆಯ್ಟ್ ಚೆಕ್ ಮಾಡಿ ಎಷ್ಟು ವಾಟರ್ನ ಅಬ್ಸಾರ್ಬ್ ಮಾಡ್ಕೊಂಡಿದೆ ಅಂತ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ನಾವು ಮತ್ತೆ ಅದರದ್ದು ವೆಯ್ಟ್ ಚೆಕ್ ಮಾಡಿದಾಗ ನೀರು ಎಷ್ಟು ಅಬ್ಸಾರ್ಬ್ ಮಾಡ್ಕೊಂಡಿರ್ತೀವೋ ಟೈಲ್ಸು ಅದ್ರ ವೆಯ್ಟ್ ಕೂಡ ಆ್ಯಡ್ ಆಗಿರುತ್ತೆ. ಯಾವ ಟೈಲ್ಸು ನೀರು ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೋ ಅದು ಸ್ಟ್ರೆಂತ್ ಕಡಿಮೆ, ನೀರು ಯಾವುದು ಕಡಿಮೆ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೋ ಅದು ಸ್ಟ್ರೆಂತ್ ಜಾಸ್ತಿ ಅನ್ನೋದು ಪ್ರೂವ್ ಆಗುತ್ತೆ ಇದರಲ್ಲಿ. ನೆಕ್ಸ್ಟು ನಾವು ಸ್ಕ್ರ್ಯಾಚ್ ಮೀ ಇಫ್ ಯು ಕ್ಯಾನ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನಮಗೆ ಒಂದು ಚೂಪಾಗಿರುವಂಥ ಸ್ಕ್ರೂ ಡ್ರೈವರ್ ಕೊಟ್ಟಿದ್ದಾರೆ. ಇದರಿಂದ ನೀವು ಈ ಟೈಲ್ಸ್ನ ನೀವು ಸ್ಕ್ರ್ಯಾಚ್ ಮಾಡಿ ಚೆಕ್ ಮಾಡಿ ನೋಡಿ, ಸ್ಕ್ರ್ಯಾಚೇ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಾವು ಕೂಡ ಟೆಸ್ಟ್ ಮಾಡ್ತಿದ್ದೀವಿ. ಪ್ರತಿಯೊಬ್ಬರು ಕೂಡ ಸ್ಕ್ರೂ ಡ್ರೈವರಿಂದ ಸ್ಕ್ರ್ಯಾಚ್ ಮಾಡಿ ನೋಡ್ತಿದ್ದಾರೆ. ಬಟ್ ಸ್ಟಿಲ್ ಏನೂ ಸ್ಕ್ರ್ಯಾಚ್ ಆಗ್ತಾ ಇಲ್ಲ. ಯಾಕಂದರೆ ಮನೆಯಲ್ಲಿ ನಾವು ಟೈಲ್ಸ್ ಅಂತ ಹಾಕ್ಸಿದ್ಮೇಲೆ ಅದರ ಮೇಲೆ ಸೋಫಾ ಕುರ್ಚಿ ಎಲ್ಲ ಎಳಿತಿರ್ತೀವಿ, ಮಕ್ಕಳದು ಇದು ಬೀಳಿಸ್ತಿರ್ತಾರೆ, ಸ್ಕ್ರ್ಯಾಚ್ ಆಗ್ತಿರುತ್ತೆ. ಬಟ್ ಈ ಟೈಲ್ಸು ಫಾರ್ ಎವರ್ ಟೈಲ್ಸ್ ಅಂತ ಅದ್ರ ಮೇಲೆ ಬರೆದಿದ್ದಾರೆ, FT ಅಂತ ಮಾಡೆಲ್ ಮೇಲೆ, ಅಂದರೆ ಫಾರ್ ಎವರ್ ಟೈಲ್ಸ್ ಅಂತ, ಲೈಫ್ ಲಾಂಗ್ ಬಳಸುವಂಥದ್ದು, ಬ್ರೇಕ್ ಆಗೋದಿಲ್ಲ, ಹಾಗೆ ಸ್ಕ್ರ್ಯಾಚ್ ಆಗೋದಿಲ್ಲ. ಹಾಗೂ ತುಂಬ ಅಂದರೆ ತುಂಬಾ ಶಾರ್ಪ್ ಬ್ಲೇಡಿಂದ ನೀವು ಬೇಕು ಅಂತ ಶಾರ್ಪ್ ಮಾಡಿದ್ರೂ ಕೂಡ ಒಂದು ಒಣ ಬಟ್ಟೆಯಿಂದ ಒರೆಸಿದ ತಕ್ಷಣ ಸ್ಕ್ರ್ಯಾಚ್ ಹೋಗ್ಬಿಡುತ್ತೆ. ಅದನ್ನು ಕೂಡ ತೋರಿಸಿದ್ರು ನಮಗೆ. ನೀವು ನೋಡ್ತಿರೋ ಹಾಗೆ ಗಿರೀಶ್ ಸರ್ ಎಲ್ಲ ಹಿಂಗೆ ಜೋರಾಗಿ ಮಾಡಿದ್ರೆ ಸ್ಪಾರ್ಕ್ ಬರ್ತಾ ಇದೆ ಟೈಲ್ಸಿಂದ. ಅಷ್ಟು ಜೋರಾಗಿ ನಾವು ಉಜ್ಜಿದ್ದೀವಿ ಸ್ಕ್ರೂ ಡ್ರೈವರಿಂದ, ಬಟ್ ಸ್ಟಿಲ್ ಒಂಚೂರು ಕೂಡ ಸ್ಕ್ರ್ಯಾಚ್ ಆಗಲಿಲ್ಲ. ನೆಕ್ಸ್ಟ್ ನಾವು JCB ಇರೋ ಏರಿಯಾಗೆ ಬಂದಿದ್ದೀವಿ. ಈ ದೊಡ್ಡ JCBನ ಈ ಟೈಲ್ಸ್ ಮೇಲೆ ನಡೆಸ್ಕೊಂಡು ತೊಳಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಇಷ್ಟು ಹೆವಿ ವೆಹಿಕಲ್ ಹೋದರೂ ಕೂಡ ಒಳ್ಳೆ ಟಾರ್ ರೋಡ್ ಮೇಲೆ ಹೋಗೋ ಥರ ಹೋಗ್ತಿದೆ. ಬಟ್ ಸ್ಟಿಲ್ ಏನೇನೂ ಆಗ್ತಿಲ್ಲ, ಟೈಲ್ಸು ಅಷ್ಟು ಸ್ಟ್ರಾಂಗ್ ಇದೆ. ಇಲ್ಲಿ ಕೂಡ ಹಾಕಿರೋದು ಓರಿಯೆಂಟ್ಬೆಲ್ ಟೈಲ್ಸೇನೆ. ಸೊ ನೀವು ಇದನ್ನು ಪಾರ್ಕಿಂಗ್ ಏರಿಯಾದಲ್ಲೂ ಕೂಡ ಹಾಕಿದ್ರೂ, ಎಷ್ಟೇ ಹೆವಿ ವೆಹಿಕಲ್ ಬಂದ್ರೂ ನಿಮಗೆ ಒಂಚೂರು ಬ್ರೇಕ್ ಆಗೋದಿಲ್ಲ. ಮನೆಯಲ್ಲೂ ಕೂಡ ನೀವು ಹೆವಿ ಫರ್ನಿಚರ್, ಹೆವಿ ವಾರ್ಡ್ರೋಬ್, ಹೆವಿ ಬೀರು ಏನೇ ಇಟ್ಟರು, ಏನೇ ಜರುಗಿಸಿದ್ರು ಇದು ಸ್ಕ್ರ್ಯಾಚು ಆಗೋದಿಲ್ಲ, ಬ್ರೇಕು ಆಗೋದಿಲ್ಲ, ಲೈಫ್ ಲಾಂಗ್ ಬಾಳಿಕೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಸೊನಾಲಿ ಸ್ವಾಮಿ ಅಂತ ಒಬ್ಬರು ಫಿಟ್ನೆಸ್ ಎಕ್ಸ್ಪರ್ಟ್ ಮತ್ತು ಫಿಟ್ನೆಸ್ ಕೋಚ್ ಕೂಡ ಆಗಿದ್ದಾರೆ. ಅವರು ಈ 100 kg ತೂಕ ಆಗಿರೋವಂಥ ಟಯರ್ನ ಫ್ಲಿಪ್ ಮಾಡ್ತಾ ಇದ್ದಾರೆ. ಫ್ಲಿಪ್ ಮಾಡಿದ್ರೂ ಕೂಡ ಟೈಲ್ಸ್ ಮಾತ್ರ ಒಂಚೂರು ಶೇಕ್ ಆಗಲಿಲ್ಲ, ಏನೇನೂ ಆಗಲಿಲ್ಲ. ನೆಕ್ಸ್ಟ್ ಈಗ ಬೇರೆ ಬ್ರ್ಯಾಂಡಿನ ಟೈಲ್ಸ್ನ ಇಲ್ಲಿ ಒಂದ್ರ ಮೇಲೆ ಒಂದು 3 ಅಥವಾ 4 ಲೇಯರ್ ಏನೋ ಇಟ್ಟಿದ್ದಾರೆ ಟೈಲ್ಸು. ಇದು ಓರಿಯೆಂಟ್ಬೆಲ್ ಟೈಲ್ಸ್ ಅಲ್ಲ, ಬೇರೆ ಬ್ರ್ಯಾಂಡಿನ ಟೈಲ್ಸು. ಇಲ್ಲಿರೋರು ಕರಾಟೆ ಎಕ್ಸ್ಪರ್ಟು, 30 ವರ್ಷ ಎಕ್ಸ್ಪೀರಿಯನ್ಸ್ ಇರೋವಂಥ ಕರಾಟೆ ಕಿಂಗ್ ಅಂತಲೇ ಹೇಳ್ಬೋದು. ಇವರು ಈ ಟೈಲ್ಸ್ನ ಬ್ರೇಕ್ ಮಾಡ್ತಿದ್ದಾರೆ. ಬ್ರೇಕ್ ಮಾಡೋಕ್ಕಾಗುತ್ತೋ ಇಲ್ವೋ ನೋಡೋಣ ಬನ್ನಿ. ನೋಡಿ ನೋಡಿದ್ರಲ್ಲ, ಒಂದೇ ಶಾರ್ಟ್ಗೆ 4 ಲೇಯರ್ ಟೈಲ್ಸ್ನ ಪುಡಿ ಮಾಡಾಕ್ಬಿಟ್ರು. ಈಗ ನೆಕ್ಸ್ಟು ಓರಿಯೆಂಟ್ಬೆಲ್ ಟೈಲ್ಸ್ನ ಹೊಡಿಯೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಎಷ್ಟೇ ಫೋರ್ಸ್ ಹಾಕಿದ್ರು ಅವ್ರ ಕೈಯಲ್ಲಿ ಹೊಡಿಯೋಕ್ಕಾಗಲಿಲ್ಲ ಓರಿಯೆಂಟ್ಬೆಲ್ ಟೈಲ್ಸ್ನ. ಈಗ ನೆಕ್ಸ್ಟ್ ಒಂದು ಫನ್ ಆ್ಯಕ್ಟಿವಿಟಿ ಇದೆ. ಈ ವೀಲ್ ಬ್ಯಾರೋ ಮೇಲೆ ಒಬ್ಬರು ಕೂತ್ಕೋಬೇಕು, ಇನ್ನೊಬ್ಬರು ಅವ್ರನ್ನ ತಳ್ಕೊಂಡು ಹೋಗ್ಬೇಕು. ಅವರ ಪೂರ್ತಿ ಬಾಡಿ ವೆಯ್ಟು ಒಂದೇ ಕಡೆ ಕಾನ್ಸಂಟ್ರೇಟ್ ಆಗಿ ಟೈಲ್ಸ್ ಮೇಲೆ ಭಾರ ಬೀಳ್ತಿದೆ. ಬಟ್ ಸ್ಟಿಲ್ ಟೈಲ್ಸ್ಗೆ ಏನೇನೂ ಆಗಲಿಲ್ಲ. ನೆಕ್ಸ್ಟು ಈ ಹೆವಿ ಲೋಡ್ ಗಾಡಿ ಲಾರಿ ಈಗ
ಟೈಲ್ಸ್ ಮೇಲೆ ಹೋಗ್ತಾ ಇದೆ, ಓರಿಯೆಂಟ್ಬೆಲ್ ಟೈಲ್ಸ್ ಮೇಲೆ ಹೋಗ್ತಾ ಇದೆ. ಇದು JCBಗಿಂತ ಏನು ದೊಡ್ಡದಲ್ಲ ಅಂತ ಅಂದ್ಕೊತಿರ್ಬೋದು ನೀವು. ಈ ಗಾಡಿ ಹಿಂದ್ಗಡೆ ಫುಲ್ ಲೋಡ್ ಇದೆ. ಒಂದು ಟೈಲ್ ನಮ್ಮ ಕೈಯಲ್ಲಿ ಎತ್ತಕ್ಕಾಗ್ತಿರ್ಲಿಲ್ಲ, ಅಲ್ಲಿ ಸ್ಯಾಂಪಲ್ಗೆ ಅಂತ ನೋಡೋಣ ಅಂತ ಎತ್ಕೊಂಡ್ರೆ. ಬಟ್ ಈ ಗಾಡಿಯಲ್ಲಿ ನೋಡ್ತಿರ್ಬೋದು ಫುಲ್ ಟೈಲ್ಸ್ನ ಲೋಡ್ ಮಾಡಿ ಇಟ್ಟಿದ್ದಾರೆ. ಅಷ್ಟು ಭಾರ ಹೊತ್ಕೊಂಡು ಹೋಗ್ತಿರೋ ಗಾಡಿ ಮೂವ್ ಆದರೂ ಕೂಡ ಟೈಲ್ಸ್ಗೆ ಏನೇನು ಕೂಡ ಆಗಲಿಲ್ಲ. ನೆಕ್ಸ್ಟು ಈಗ ನಾವು ಲಂಚ್ ಬ್ರೇಕಿಗೆ ಒಂಚೂರು ಟೈಮ್ ತೊಗೊಂಡಿದ್ವಿ. ಲಂಚ್ ಎಲ್ಲ ಮಾಡಿ ಆಯಿತು. ಚಿನ್ನಿಮ್ಮ ಕೂಡ ಲಂಚ್ ಮಾಡಿದ್ಲು. ನನಗಂತೂ ಅವಳನ್ನು ಮೀಟ್ ಮಾಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಮ್ಮ ಚಾನಲ್ ವ್ಯೂವರ್ಸ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಇವರು ಮಾಯಾಲೋಕ ಚಾನಲ್ನ ಶಿರೀನ್ ಅವ್ರ ಮಗಳು ಚಿನ್ನಿಮ್ಮ. ಎಲ್ಲರಿಗೂ ತುಂಬ ಇಷ್ಟ ಅವಳು, ತುಂಬ ಕ್ಯೂಟು, ಎಲ್ಲರ ಜೊತೆ ಎಷ್ಟು ಚೆನ್ನಾಗಿ ಬರ್ತಿದ್ಲು. ಬಾಳೆಹಣ್ಣು ಅಂದರೆ ತುಂಬ ಇಷ್ಟ ಅಂತೆ ಅವಳಿಗೆ. ಒಂದು ಕೈಯಲ್ಲಿ ಫ್ಲವರು, ಒಂದು ಕೈಯಲ್ಲಿ ಬಾಳೆಹಣ್ಣು ಇಟ್ಕೊಂಡು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ಲು ಎಲ್ಲರ ಜೊತೆಯಲ್ಲಿ. ಈಗ ನಾವು ಆ್ಯಕ್ಚುಯಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ರಾ ಮೆಟೀರಿಯಲ್ಸ್ ಎಲ್ಲ ತಂದಿಟ್ಕೊಂಡಿದ್ದಾರೆ. ಯಾವ್ಯಾವ ಊರಿಂದ ಏನೇನು ರಾ ಮೆಟೀರಿಯಲ್ಸ್ ತಂದಿದ್ದಾರೆ, ವೈಟ್ ಬಾಡಿ ಟೈಲ್ಗೆ ಯಾವ ಥರ ಸಾಯಿಲ್ ಯೂಸ್ ಮಾಡ್ತಾರೆ, ರೆಡ್ ಬಾಡಿ ಟೈಲ್ಗೆ ಯಾವ ಥರ ಯೂಸ್ ಮಾಡ್ತಾರೆ, ಎಲ್ಲನೂ ಲೋಕಲಿ ಸೋರ್ಸ್ ಮಾಡ್ತಾರೆ, ಯಾವುದು ಇಂಪೋರ್ಟ್ ಮಾಡೋದಿಲ್ಲ ಬೇರೆ ದೇಶದಿಂದ. ಇದರಿಂದ ತುಂಬ ಕಾಸ್ಟ್ ಉಳಿತಾಯ ಆಗುತ್ತೆ, ಹಾಗೆ ಕಸ್ಟಮರ್ಸ್ಗೂ ಒಳ್ಳೆ ಪ್ರೈಸಲ್ಲಿ ಕೊಡ್ಬೋದು ಅಂತ ಹೇಳ್ತಿದ್ರು. ಇಲ್ಲಿ ಕಾಣ್ತಿರೋಂಥ ದೊಡ್ಡ ದೊಡ್ಡ ಟನಲ್ ಶೇಪಲ್ಲಿ ಏನಿದೆ, ಇಲ್ಲಿ ಅವರು ಸಾಯಿಲ್ನ ಲೋಡ್ ಮಾಡ್ತಾರೆ, ಬೇರೆ ಬೇರೆ ವೆರೈಟಿ ಸಾಯಿಲ್ನ. ಆ ವೆರೈಟಿ ಸಾಯಿಲ್ನ ಯೂಸ್ ಮಾಡಿಕೊಂಡು ಇಲ್ಲಿ ಟೈಲು ಮ್ಯಾನುಫ್ಯಾಕ್ಚರ್ ಆಗಿ ಬರ್ತಾ ಇದೆ. ಕಂಪ್ರೆಸ್ ಮಾಡುತ್ತೆ ಇದು. ತುಂಬ ಅಂದರೆ ತುಂಬಾ ಕಡಿಮೆ ನೀರನ್ನ ಯೂಸ್ ಮಾಡಿ ಆ ಫೈನ್ ಪಾರ್ಟಿಕಲ್ಸ್ ಆಗಿ ಮಾಡಿರೋವಂಥ ಸಾಯಿಲ್ನ ಇವರು ಇಲ್ಲಿ ಟೈಲ್ಸ್ಗಳು ಮೂವ್ ಆಗ್ತಾ ಇದೆ ಒಂದೊಂದೇ. ಇಲ್ಲಿ ಸ್ಟೇಜ್ ಬೈ ಸ್ಟೇಜ್ ಮೂವ್ ಆಗ್ತಾ ಹೋಗುತ್ತೆ. ನೀವು ನೋಡ್ತಿರೋ ಹಾಗೆ ಇಲ್ಲೆಲ್ಲ ಮಿಷಿನ್ಸ್ ಇದೆ ನೋಡಿ. ಚೆನ್ನಾಗಿ ಫೈನಾಗಿ ಪೌಡರ್ ಆಗಿರೋಂಥ ಸಾಯಿಲು ಈ ಮಿಷಿನ್ ಒಳಗೆ ಹೋಗಿ ಕಂಪ್ರೆಸ್ ಆಗಿ ಸ್ವಲ್ಪನೇ ವಾಟರ್ನ ಬಳಸಿ ಕಂಪ್ರೆಸ್ ಆಗಿ ಟೈಲ್ಸ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಿ ಹೊರಗೆ ಬರ್ತಾ ಇದೆ. ಇದು ಫೈನಲ್ ಪ್ರಾಡಕ್ಟ್ ಅಲ್ಲ, ಇದು ಜಸ್ಟ್ ಫಸ್ಟ್ ಸ್ಟೇಜ್ ಟೈಲು. ಇದು ಮೂವ್ ಆಗ್ತಾ ಇದೆ ಎಲ್ಲ ರೈಲ್ಸ್ ಮೇಲಿಂದ ಮೂವ್ ಆಗ್ತಾ ಇದೆ. ಈ ಸ್ಟೇಜಲ್ಲಿ ಇಲ್ಲಿ ಬರ್ತಾ ಇದೆ. ಇಲ್ಲಿಂದ ನೋಡಿ ಇದನ್ನು ಎತ್ತಿ ಈ ಕಡೆ ಕಳಿಸ್ತಾ ಇದೆ. ಮಿಷನರಿ ಎಲ್ಲ ನೋಡಿದ್ರೆ ಎಷ್ಟು ತುಂಬಾ ಚೆನ್ನಾಗಿ ಮಾಡಿರ್ತಾರೆ, ಖುಷಿ ಆಗುತ್ತೆ ಒಂಥರ. ಈಗ ನೆಕ್ಸ್ಟ್ ಸ್ಟೇಜಲ್ಲಿ ಇದಕ್ಕೆ ಹೇಗೆ ಪೇಂಟ್ ಆಗುತ್ತೆ ಅಂತ ಕೂಡ ತೋರಿಸ್ತಾರೆ, ಹೇಗೆ ಪಾಲಿಷ್ ಆಗುತ್ತೆ ಅಂತ ಕೂಡ ತೋರಿಸ್ತಿದ್ದಾರೆ. ಈಗ ನೀವು ನೋಡ್ತಿರ್ಬೋದು, ಇದು ಅದನ್ನು ನೈಸ್ ಮಾಡ್ತಾ ಇದೆ, ಫುಲ್ ಲೆವೆಲ್ ಮಾಡ್ತಾ ಇದೆ. ಒಂದು ಸರ್ಫೇಸು ಫುಲ್ ಈವನ್ ಸರ್ಫೇಸ್ ಆಗೋ ಥರ ಮಾಡ್ತಾ ಇದೆ. ಈಗ ನೆಕ್ಸ್ಟ್ ಸ್ಟೇಜಿಗೆ ಇದು ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದೆ. ಅಲ್ಲಿ ಮುಂದೆ ವೈಟ್ ಪ್ರೈಮರ್ ಕೋಟಿಂಗು, ಅದ್ರ ಮೇಲೆ ಇನ್ನೊಂದು ಕೋಟಿಂಗು ಎಲ್ಲ ಆಗುತ್ತೆ. ಈಗ ನೋಡ್ತಿರೋ ಹಾಗೆ ಇದು ಬೇಸಿಕ್ ಸಾಯಿಲ್ ಕಲರ್ ಇದೆ, ಇದ್ರ ಮೇಲೆ ಒಂದು ಪ್ರೈಮ್ ಕೋಟಿಂಗ್ ಆಗ್ತಾ ಇದೆ. ಈಗ ನೀವು ಈ ಕಡೆಯಿಂದ ಹೋಗುವಾಗ ಅದು ಸಾಯಿಲ್ ಕಲರ್ ಇದೆ, ಬರುವಾಗ ವೈಟ್ ಕಲರ್ ಆಗಿ ಬರ್ತಾ ಇದೆ. ಈಗ ಈ ಸ್ಟೇಜಲ್ಲಿ ಇಲ್ಲಿ ಒಬ್ಬರು ನೋಡ್ತಾ ನಿಂತಿರ್ತಾರೆ. ಯಾವುದಾದ್ರೂ ಕಲರ್ ಕೋಟ್ ಆಗಿರೋದು ಈವನ್ ಆಗಿಲ್ಲ, ಏನಾದರೂ ಮಿಸ್ಟೇಕ್ ಆಗಿದೆ ಅಂದರೆ ತಕ್ಷಣವೇ ಎತ್ತಿ ಡಿಸ್ಕಾರ್ಡ್ ಮಾಡಿಬಿಡ್ತಾರೆ. ಒಂದು ಕೂಡ ಮಿಸ್ಟೇಕ್ ಪೀಸು ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ. ಇಲ್ಲಿ ರೆಡಿಯಾಗಿರೋ ಟೈಲ್ಸ್ಗಳು ಎಷ್ಟು ಬಿಸಿ ಬಿಸಿ ಇದೆ, ಮುಟ್ಟಿ ಎತ್ಕೊಳ್ಳೋಣ ಅಂತ ಹೋದೆ, ಹೆವಿ ಕೂಡ ಇದೆ, ಬಿಸಿ ಕೂಡ ಇದೆ. ಈಗ ಈ ಟೈಲ್ಸು ಇಲ್ಲಿಂದ ಮೂವ್ ಆಗ್ತಾ ಇದೆ. ಇಲ್ಲಿ ಬೇಕಾಗಿರೋ ಅಂಥ ಡಿಫ್ರೆಂಟ್ ಪ್ರಿಂಟ್ಸ್ ಆಗುತ್ತೆ. ಈ ಕಡೆ ಒಂದಷ್ಟು ಕಲರ್ಸ್ ಹಾಕಿದ್ದಾರೆ. ಈ ಮಿಷಿನಲ್ಲಿ ಅವರು ಡಿಸೈನ್ಸ್ನ ಸೆಟ್ ಮಾಡ್ತಾರೆ, ಯಾವ ಡಿಸೈನ್ ಬೇಕೋ ಆ ಡಿಸೈನು. ಇನ್ನು ಮುಂದೆ ಕೂಡ ಇಲ್ಲೊಂದಷ್ಟು ಕಲರ್ಸ್ ಇಟ್ಟಿದ್ದಾರೆ. ಸೊ ಈ ಕಲರ್ಸ್ ಕೆಳಗಿಂದ ಟೈಲ್ಸ್ ಪಾಸ್ ಆಗೋದ್ರೊಳಗೇ ಅವರು ಸಿಸ್ಟಮಲ್ಲಿ ಸೆಲೆಕ್ಟ್ ಮಾಡಿರೋ ಪ್ರಿಂಟ್ ಡಿಸೈನು ಟೈಲ್ಸ್ ಮೇಲೆ ಪ್ರಿಂಟಾಗಿ ಬರ್ತಾ ಇದೆ. ಈಗ ನೆಕ್ಸ್ಟ್ ಸ್ಟೇಜಲ್ಲಿ ಈ ಎಲ್ಲ ಟೈಲ್ಸ್ಗಳನ್ನು ಇವರು ಖುದ್ದಾಗಿ ಕೂತ್ಕೊಂಡು ಮಾನಿಟರ್ ಮಾಡ್ತಿದ್ದಾರೆ. ಏನೇ ಡಿಫೆಕ್ಟ್ ಇರಲಿ, ಯಾವುದೇ ಕಲರು ಪ್ರಿಂಟು ಮಿಸ್ಟೇಕ್ ಇರಲಿ, ಇವರು ಅದನ್ನು ಅಲ್ಲೇ ಡಿಸ್ಕಾರ್ಡ್ ಮಾಡಿಬಿಡ್ತಾರೆ. ಇದು ಫೈನಲ್ ಸ್ಟೇಜು. ಇದಾದ ನಂತರ 4 ಸೆಟ್ಟು 5 ಸೆಟ್ಟು ಅವರು ಯಾವ ರೀತಿ ಸೆಟ್ ಮಾಡಿರ್ತಾರೋ ಸಿಸ್ಟಮಲ್ಲಿ, ಆ ರೀತಿ ಟೈಲ್ಸ್ಗಳು ಬ್ಯಾಚ್ ಬೈ ಬ್ಯಾಚು ಒಂದರ ಮೇಲೊಂದು ಸೆಟ್ಟಾಗಿ ಇಲ್ಲಿ ಬರುತ್ತೆ. ಇಲ್ಲಿ ಬಂದ ಮೇಲೆ ಅದು ಪ್ಯಾಕೇಜಿಂಗ್ ಕಡೆ ಹೋಗ್ತಾ ಇದೆ. ಪ್ಯಾಕೇಜಿಂಗು ಕೂಡ ಮಿಷಿನಲ್ಲೇ ಆಗೋಗುತ್ತೆ. ಬೇರೆ ಯಾರು ಲೇಬರೇ ಬೇಡ ಇದಕ್ಕೆ. ನೀವು ನೋಡ್ತಿರೋ ಹಾಗೆ ಇಲ್ಲಿ ಕಾರ್ಡ್ಬೋರ್ಡ್ ಬಾಕ್ಸು ಅದಾಗದೆ ಅದಕ್ಕೆ ಸುತ್ತಕೊಂಡು ರ್ಯಾಪ್ ಆಗಿ ಮುಂದೆ ಬಂದು
ಹೋಗುತ್ತೆ. ಆ ಮುಂದ್ಗಡೆ ಬಂದಮೇಲೆ ಅಲ್ಲಿ ಒಂದು ಟ್ಯಾಗ್ ಇಟ್ಕೊಂಡಿದ್ದಾರೆ, ದೊಡ್ಡ ರೋಲು, ಅದರಿಂದ ಟೈ ಮಾಡಿ ಮಾಡಿ ಜೋಡಿಸಿಟ್ಟಿರ್ತಾರೆ. ಸೊ ನೀವು ಈಗ ನೋಡ್ತಿರ್ಬೋದು, ಫ್ರಮ್ ಸ್ಕ್ರ್ಯಾಚು ನೀವು ಮಣ್ಣಿಂದ ಹಿಡಿದು ಕೊನೆಯವರೆಗೂ ಪ್ಯಾಕೇಜ್ ಆಗಿ ಹೇಗೆ ರೆಡಿಯಾಗಿ ಅಂಗಡಿಗಳಿಗೆಲ್ಲ ಹೋಗುತ್ತೆ ಇಲ್ಲಿ ಅಂತ ನೀವು ನೋಡಿದ್ದೀರಾ. ಹಾಗೆಯೇ ಪ್ರತಿಯೊಂದು ಸ್ಟ್ರೆಂತ್ ಟೆಸ್ಟಿಂದ ಹಿಡಿದು, ಕ್ವಾಲಿಟಿ ಟೆಸ್ಟಿಂದ ಹಿಡಿದು, ವಾಟರ್ ಅಬ್ಸಾರ್ಪ್ಷನ್ ಟೆಸ್ಟಿಂದ ಹಿಡಿದು ಎಲ್ಲ ಥರ ಫನ್ ಆ್ಯಕ್ಟಿವಿಟೀಸ್ನೂ ಕೂಡ ನೋಡಿದ್ದೀರಾ. ನಿಮಗೆ ಮನೆಗೆ ಇನ್ಮೇಲೆ ಟೈಲ್ ಸೆಲೆಕ್ಟ್ ಮಾಡುವಾಗ ಯಾವ ರೀತಿ ನೋಡಿ ಟೆಸ್ಟ್ ಮಾಡಿ ತಗೋಬೇಕು ಅನ್ನೋದು ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗಿರ್ಬೋದು. ನಾನಂತೂ ಶ್ಯೂರ್ ಇದ್ದೀನಿ ಓರಿಯೆಂಟ್ಬೆಲ್ ಟೈಲ್ಸೇ ತೊಗೋಬೇಕು ಅಂತ. ಈಗ ಒಂದು ಕಪ್ಪಲ್ಲಿ ನೀರು ಹಾಕ್ಬಿಟ್ಟು ರೇಸ್ ಮಾಡೋದಕ್ಕೆ ಅಂತ ಒಂದು ಫನ್ ಆ್ಯಕ್ಟಿವಿಟಿ ಇಟ್ಟಿದ್ರು. ನಾನು ಮತ್ತು ಗಿರೀಶ್ ಸರು ಈ ರೇಸಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಕಪ್ಪಿಟ್ಕೊಂಡು ರೇಸ್ ಮಾಡ್ತಿದ್ದೀವಿ. ಇದರಲ್ಲಿ ಗಿರೀಶ್ ಸರೇ ಗೆದ್ದಿದ್ದು. ರೈಟ್ ಹ್ಯಾಂಡಲ್ಲಿ ಮಾಡಿದ್ರೆ ಈಸಿ ಆಗಿಬಿಡುತ್ತೆ, ಲೆಫ್ಟ್ ಹ್ಯಾಂಡಲ್ಲಿ ಮಾಡೋಣ ಅಂತ ನಾನು ಹೇಳಿದ್ದು. ಬಟ್ ತುಂಬ ಫನ್ನಾಗಿತ್ತು, ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಈಗ ನಾವು ಒಂದು 3-4 hours ಫುಲ್ಲು ಎಲ್ಲ ಟೂರ್ ಮಾಡ್ಕೊಂಡು ಬಂದಿದ್ದೀವಿ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು, ಫ್ಯಾಕ್ಟ್ರಿ ಎಲ್ಲನೂ. ಫೈನಲಿ ಇಲ್ಲಿ ನಾವು ಸೋಕ್ ಮಾಡಿ ಇಟ್ಟು ಹೋಗಿದ್ವಲ್ಲ ಈ ಟೈಲ್ ಪೀಸಸ್ಸು, ಇದ್ರದ್ದು ವೆಯ್ಟ್ ಚೆಕ್ ಮಾಡಿ ವ್ಯಾಲ್ಯೂ ಬರಿತಾ ಇದ್ದಾರೆ. ಹಾಗೆಯೇ ಪರ್ಸೆಂಟೇಜ್ ಆಫ್ ವಾಟರ್ ಅಬ್ಸಾರ್ಪ್ಷನ್ ಕೂಡ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ, ಯಾವ ಟೈಲ್ಸು ಎಷ್ಟು ಪರ್ಸೆಂಟೇಜ್ ವಾಟರ್ನ ಅಬ್ಸಾರ್ಬ್ ಮಾಡ್ಕೊಂಡಿದೆ ಅಂತ. ಬೇರೆ ಕಂಪ್ನಿಯ ಟೈಲ್ಗಳು ಹತ್ತತ್ರ 20-25% ಅಷ್ಟು ವಾಟರ್ ಅಬ್ಸಾರ್ಬ್ ಮಾಡ್ಕೊಂಡಿದ್ವು. ಆದರೆ ಓರಿಯೆಂಟ್ಬೆಲ್ ಟೈಲ್ಸು ಜಸ್ಟ್ 5-6%. ನೀವು ನೋಡ್ತಿರೋ ಹಾಗೆ ಕೆಲವೊಂದು ಪೀಸು ಬರೀ 4% ಅಷ್ಟೇ ಅಬ್ಸಾರ್ಬ್ ಮಾಡ್ಕೊಂಡಿದೆ. ಸೊ ಇದನ್ನೆಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಟೈಲ್ಸು ಜಾಸ್ತಿ ವಾಟರ್ ಅಬ್ಸಾರ್ಬ್ ಮಾಡ್ಕೊಂಡಿದೆ, ಯಾವ ಟೈಲ್ಸು ಕಡಿಮೆ ವಾಟರ್ ಅಬ್ಸಾರ್ಬ್ ಮಾಡ್ಕೊಂಡಿದೆ ಅಂತ. ಕೊನೆಯದಾಗಿ ಒಂದು ಫನ್ ಆ್ಯಕ್ಟಿವಿಟಿ, ಅದಕ್ಕಿಂತ ಹೆಚ್ಚಾಗಿ ಒಂದು ಥಾಟ್ಫುಲ್ ಆ್ಯಕ್ಟಿವಿಟಿ ಅಂತ ಅಂದರೆ, ಈ ಅವರ ಗಾರ್ಡನ್ನಲ್ಲಿ ಒಂದು ಪ್ಲ್ಯಾಂಟ್ ಮಾಡಿಸಿದ್ರು. ಪ್ರತಿಯೊಬ್ಬ ಗೆಸ್ಟ್ ಕೈಯಲ್ಲೂ ಇಲ್ಲಿರೋ ಕ್ಯಾಂಪಸ್ಸಲ್ಲಿ ಪ್ರತಿಯೊಬ್ಬ ಎಂಪ್ಲಾಯಿ ಹೆಸರಲ್ಲೂ ಕೂಡ ಒಂದೊಂದು ಪ್ಲ್ಯಾಂಟ್ ಇದೆ ಅಂತೆ. ಅಷ್ಟು ಗ್ರೀನಾಗಿ ಮೇಂಟೈನ್ ಮಾಡಿದ್ದಾರೆ ಕ್ಯಾಂಪಸ್ಸು. ಎನ್ವಿರಾನ್ಮೆಂಟ್ ಬಗ್ಗೆ ಅಷ್ಟು ಕಾಳಜಿ ವಹಿಸ್ಕೊಂಡಿದ್ದಾರೆ. ನೀರಿನ ಬಗ್ಗೆನೂ ಅಷ್ಟೇ, ಅವರು ಎಲ್ಲ ಕಡೆ ಸೇವ್ ವಾಟರ್ ಅಂತ ಹಾಕಿದ್ದಾರೆ. ಅದನ್ನು ಜಸ್ಟ್ ಬರೆಯೋದಷ್ಟೇ ಅಲ್ಲ, ಫಾಲೋ ಕೂಡ ಮಾಡ್ತಾರೆ. ಸೊ ನನ್ನ ಹೆಸರಲ್ಲಿ ಒಂದು ಕ್ಯಾಂಪಸ್ಸಲ್ಲಿ ಒಂದು ಪ್ಲ್ಯಾಂಟ್ ಇದೆ ಅಂತ ಗೊತ್ತಾಗಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಯಾವಾಗ ಬೇಕಾದರೂ ಬಂದು ನೋಡ್ಕೊಂಡು ಹೋಗ್ಬೋದು, ಇದು ನನ್ನದೇ ಪ್ಲ್ಯಾಂಟು ಅಂತ. ಈಗ ಕೊನೆಯದಾಗಿ ನಮಗೆ ಒಂದು ಟೈಲ್ನ ಗಿಫ್ಟ್ ಮಾಡಿದ್ದಾರೆ, ತುಂಬ ಬ್ಯೂಟಿಫುಲ್ ಗಿಫ್ಟು. ಇದನ್ನು ನಾನು ಮನೆಗೆ ಹೋಗಿ ಅನ್ಬಾಕ್ಸ್ ಮಾಡಿ ತೋರಿಸ್ತಿದ್ದೀನಿ ಇದರಲ್ಲಿ ಏನಿದೆ ಅಂತ. ನಾನು ಮತ್ತು ಚರಿತ್ ಮತ್ತು ಕಾರ್ತಿಕ್ ಇರೋ ಅಂತ ಒಂದು ಪೋರ್ಟ್ರೇಟ್ನ ಟೈಲ್ಸ್ ಮೇಲೆ ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಮೆಮೊರೇಬಲ್ ಗಿಫ್ಟ್ ಇದು. ನಾವಂತೂ ಇಲ್ಲಿ ತಿಳ್ಕೊಂಡಿದ್ದ ವಿಷಯ ಆಗಲಿ, ಹಾಗೆ ಇಲ್ಲಿ ಕಳೆದಿದ್ದ ಬ್ಯೂಟಿಫುಲ್ ಮೂಮೆಂಟ್ಸು ಯಾವುದೂ ಮರೆಯೋದಿಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ದಿನ ಕಳೆದಿದ್ದು ಗೊತ್ತೇ ಆಗಲಿಲ್ಲ, ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೂ ಕೂಡ. ಸೊ ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು, ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.